ಹಾಯ್ ಫ್ರೆಂಡ್ಸ್, ನಿನ್ನೆ ಎಲ್ಲ ಕತೆ ಹೇಳೋಕ್ಕೆ ಆಗಲಿಲ್ಲ, ಏನೇನೋ ಕೆಲಸ ಇತ್ತು. ಇವತ್ತಿಂದು ಅನುಭವ, ಜೀವನದ ಅನುಭವ, ನೆನಪಿನ ದೋಣಿ ಹೇಳ್ತೀನಿ. ಇವತ್ತಿಂದೇನಪ್ಪ ಅಂದರೆ, ನಾವು ಒಂದು 8ನೇ ಕ್ಲಾಸಲ್ಲಿದ್ವಿ. ಆಗ ನನ್ನ ಫ್ರೆಂಡ್ಸು ನಾವೆಲ್ಲ ಒಂದು ಗ್ರೂಪು, ಹುಡುಗಿರು ಮತ್ತು ಹುಡುಗರುಗಳಿವೆ ಎಲ್ಲ ಏನು ಮಾಡಿದ್ವಿ, ಸುಮ್ಮನೆ ಅಲ್ಲೇ ಶ್ರೀರಂಗಪಟ್ಟಣದಲ್ಲೇ ಗೋಸಾಯಿ ಘಾಟು ಅಲ್ಲಿಗೆಲ್ಲ ಒಂದಿನ ಟ್ರಿಪ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸರಿ, ಎಲ್ಲರೂ ಸೈಕಲಲ್ಲಿ ಹೋಗೋದು ಅಂತ. ನಾವು ಅಷ್ಟೊತ್ತಿಗಾಗಲೇ ಪಾಂಡವಪುರ ವಿಶ್ವೇಶ್ವರ ನಗರಕ್ಕೆ ಬಂದಾಗಿತ್ತು. 8ನೇ ಕ್ಲಾಸಲ್ಲಿದ್ದೆ ನಾನಾಗ. ಆಯಿತು ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಎಲ್ಲ ಒಂದು 10-15 ಜನದ ಮೇಲೇ ಆಗಿತ್ತು, ಹುಡುಗರುಗಳು ಹುಡುಗಿರು ಸೇರಿ. ಆಮೇಲೆ ಪುಳಿಯೋಗರೆ ಮತ್ತು ಬಿಸಿಬೇಳೆ ಬಾತು, ಬೋಂಡ ಎಲ್ಲ ಮಾಡಿಸೋದು ಅಂತ. ನಮ್ಮ ಸ್ಕೂಲಲ್ಲೇ ನಮ್ಮ ಕ್ಲಾಸ್ಮೇಟೇ ಒಬ್ಬ ಕೃಷ್ಣಮೂರ್ತಿ ಅಂತ ಇದ್ದ ಹುಡುಗ, ಅವರು ಅಡುಗೆ ಪ್ರೊಫೆಷನ್ನವರು. ಸೊ ಅವ್ರ ಮನೇಲೇ ಮಾಡಿಸೋದು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಎಲ್ಲರೂ ಒಂದೊಂದು 5 ರೂಪೀಸೋ ಏನೋ ಅದಕ್ಕೆ ಹಾಕೋದು ದುಡ್ಡು ಅಂತ ಆಯಿತು. ಸರಿ, ಯಾವತ್ತು ಹೋಗೋದು, ಇಂಥ ದಿನ ಹೋಗೋದು ಅಂತೆಲ್ಲ ಮಾಡ್ಕೊಂಡ್ವಿ. ಸೈಕಲಲ್ಲಿ ಹೋಗೋದು ಅಂತೆಲ್ಲ ಆಯಿತು. ಸರಿ, ನಮ್ಮ ತಂದೆ ತಾಯಿಗೂ ಹೇಳಿದೆ. 5 ರೂಪೀಸ್ ಅದು ಊಟ ತಿಂಡಿದಕ್ಕೆ ಕೊಡಬೇಕು ಅಂದೆ. ಸರಿ, ಕೊಟ್ಟರು. ಜೋಪಾನ ತುಂಬ ಅಂತೆಲ್ಲ ಹೇಳಿದರು. ಸರಿ ಅಮ್ಮ ಅಂತ ಹೇಳಿದ್ವಿ. ಎಲ್ಲ ಆವತ್ತಿನ ದಿನ ಬಸ್ ಸ್ಟ್ಯಾಂಡಲ್ಲಿ, ಶ್ರೀರಂಗಪಟ್ಟಣ ಬಸ್ ಸ್ಟಾಪಲ್ಲಿ ಎಲ್ಲರೂ ಮೀಟ್ ಮಾಡೋದು ಅಂತ ಆಯಿತು. ಅಂದರೆ ಅದೇ ಊರಲ್ಲಿ ಇದ್ದವರೆಲ್ಲ ಒಟ್ಟೊಟ್ಟಿಗೆ ಮನೆಗೆ ಹೋಗಿ ಜೊತೆಲೆ ಬಂದಿದ್ರು. ನಾನಿದ್ದಿದ್ದು ಪಾಂಡವಪುರ ತಾನೆ, ಅಲ್ಲಿಂದ ಬರಬೇಕಿತ್ತಲ್ಲ, ಬಸ್ ಸ್ಟಾಪಲ್ಲಿ ಮೀಟ್ ಮಾಡೋದು ಅಂತ ಆಯಿತು. ಅಂದರೆ ಬಂದು ಫಸ್ಟು ನಾನು ಸೈಕಲ್ ಬೇರೆ ತೊಗೋಬೇಕಿತ್ತು, ಬಾಡಿಗೆ ಸೈಕಲು. ಎಲ್ಲರೂ ಬಾಡಿಗೆ ಸೈಕಲಲ್ಲೇ ತೊಗೊಂಡು ಹೋಗಿದ್ದಿದ್ದು. ಬಂದ್ಬಿಟ್ಟು ಫಸ್ಟೇ ಬಂದು ನಾನು ಅಲ್ಲೇ ತುದಿಲೇ ಎಲ್ಲೋ ಇತ್ತು ಅನಿಸುತ್ತೆ, ಕೋಟೆ ಬಾಗಿಲಿಂದ ಒಳಗಡೆ ಹೋದರೆ, ಅದೆಲ್ಲ ಮರ್ತೋಗಿದೆ. ಏನೋ ಒಂದು 50 ಪೈಸಾನೋ ಏನೋ ಗಂಟೆಗಿರುತ್ತಲ್ಲ, ಆ ಥರ ಒಟ್ಟಿಗೆ ಒಂದು 5 ಅವರ್ಸ್ಗೆ ಅಂತಲೋ ಏನೋ ತೊಗೊಂಡಿದ್ವಿ, 3-4 ಅವರ್ಸ್ಗೆ ಅಂತ ತೊಗೊಂಡ್ವಿ. ಅಷ್ಟರಲ್ಲಿ ಮತ್ತೆ ನನ್ನ ಫ್ರೆಂಡ್ಸ್ಗಳು ಪಾಪ ಎಷ್ಟೊಂದು ಜನ ಅದರಲ್ಲಿ ಈಗ ನನಗೆ ಸದ್ಯ ಮತ್ತೆ ಇದರಲ್ಲಿ ಸಿಕ್ಕಿದ್ದಾರೆ ವಾಟ್ಸಪ್ಪಲ್ಲಿ. ಇನ್ನು ಕೆಲವರೆಲ್ಲ ಸಿಕ್ಕಿಲ್ಲ. ಎಲ್ಲರೂ ನೋಡಬೇಕು ಅಂತ ತುಂಬ ಆಸೆ ಇದೆ, ಎಲ್ಲ ಹೇಗಿದ್ದಾರೆ ಅಂತ. ಎಲ್ಲ ಬಂದರು. ಮತ್ತು ಬಾಯ್ಸ್ಗಳು ಅಷ್ಟೇ ಎಲ್ಲ ಬಂದರು. ಅವರು ಕೃಷ್ಣಮೂರ್ತಿ ಅನ್ನೋ ಹುಡುಗನ ಮನೆಯಿಂದ ಬಿಸಿಬೇಳೆ ಬಾತು, ಬೋಂಡ ಮತ್ತು ಪುಳಿಯೋಗರೆ ಎಲ್ಲ ರೆಡಿಯಾಗಿತ್ತು, ಕ್ಯಾರಿಯರ್ಗಳು. ಎಲ್ಲರೂ ಶೇರ್ ಮಾಡ್ಕೊಂಡು ಇಟ್ಕೋತೀವಿ ಅಂತ ಆಯಿತು. ಸರಿ, ಎಲ್ಲರೂ ಸೈಕಲ್ ಹತ್ಕೊಂಡ್ರು. ಗೋಸಾಯಿ ಘಾಟ್ ಅಂತ ಅಲ್ಲಿ ಗಂಜಾಮ್ ಹತ್ರ ಇದೆ, ಚೆನ್ನಾಗಿದೆ ಪ್ಲೇಸ್ ಅದು. ಎಲ್ಲರೂ ಹತ್ಕೊಂಡು ಹೊರಟ್ರು. ನಾನು ತಿರುಗಿ ನೋಡ್ತಾರೆ, ನಾನು ಅಲ್ಲೇ ಇದ್ದೀನಿ. ಯಾಕೆ ಬಾ ಅಂತಿದ್ದಾರೆ. ಅವಾಗ ಹೇಳ್ತಾ ಇದ್ದೀನಿ, ನಂಗೆ ಸೈಕಲ್ ಹೊಡಿಯೋಕೆ ಬರಲ್ಲ ಅಂತ. ಅವ್ರಿಗೆ ಎಲ್ಲ ಕೋಪ ಬಂದ್ಬಿಡ್ತು. ಮತ್ತು ಸೈಕಲಲ್ಲಿ ಹೋಗೋಣ ಅಂದರೆ ಹ್ಞೂ ಅಂತ ಒಪ್ಕೊಂಡು, ಸೈಕಲ್ಲು ಬೇರೆ ತೊಗೊಂಡಿದೆಯಲ್ಲ, ಬಾಡಿಗೆ ಸೈಕಲ್ಲು, ಮತ್ತು ಯಾಕೆ ಅಂತ. ಮತ್ತು ನನಗೆ ಅಂದರೆ ಕಲಿತಾ ಇದ್ದೆ ಅವಾಗ, ನನಗೆ ಬಂದ್ಬಿಟ್ಟಿದೆ, ನಾನು ಓಡಿಸೇ ಬಿಡ್ತೀನಿ ಅಂತ ಇದು. ಬಟ್ ನಾನು ಆವಾಗಿನ್ನೂ ಸೈಕಲ್ ಕಲಿತಾ ಇದ್ದೆ. ನಾನು ಸ್ವಲ್ಪ ಎಲ್ಲ ಲೇಟು. ಈಗ ಸ್ಕೂಟಿ ಕಲ್ತಿದ್ದು ಅಷ್ಟೇ, ಬೆಂಗಳೂರು ಮದುವೆ ಆದಮೇಲೆ ನನ್ನ ಮಕ್ಕಳಿಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗಿಗೆಲ್ಲ ಹೋಗಲೇಬೇಕಲ್ಲ ಅನ್ನೋ ನೆಸೆಸಿಟಿ ಕಲ್ತ್ಕೊಂಡೆ ಅಷ್ಟೇ. ಸ್ವಲ್ಪ ಭಯನೇ ನಂಗೆ ವೆಹಿಕಲ್ ವಿಷಯ. ಕಾರ್ ತೊಗೊಂಡು ನಮ್ಮ ಮನೇಲಿ ಸ್ಯಾಂಟ್ರೋ 10 ವರ್ಷ ಆಯಿತು, ಇನ್ನೂ ನಾನು ಕಾರಂತೂ ಕಲಿತೂ ಇಲ್ಲ, ಕಲಿಯೋದು ಇಲ್ಲ. ನಮ್ಮ ಹಸ್ಬೆಂಡ್ ಮೇಲೆ ಡಿಪೆಂಡ್ ಅದಕ್ಕೆ ಮಾತ್ರ. ಆಮೇಲೆ ಅವರಿಗೆಲ್ಲ ಮತ್ತು ಇನ್ನೇನು ಮಾಡ್ತೀಯ ನೀನು, ನಾವೆಲ್ಲ ಹೋಗ್ತೀವಿ ಈಗ ಹಂಗಾದ್ರೆ ಅಂತ. ಕಡೆಗೆ ಪಾಪ ನನ್ನ ಫ್ರೆಂಡ್ ನಾಗರತ್ನ ಅಂತಿದ್ಲು, ಅವಳು ಹೋಗ್ಲಿ ಕಡೆ ನನ್ನ ಸೈಕಲ್ ನಾನು ಕೊಟ್ಬಿಡ್ತೀನಿ, ರಿಟರ್ನ್ ಕೊಟ್ಬಿಟ್ಟು ಇವಳು ಸೈಕಲ್ನೇ ನಾನೇ ತೊಗೊಂಡು ಓಡಿಸ್ತೀನಿ ಅಂತ ಹೇಳಿದ್ಲು. ಸರಿ ಅಂತ ಅವಳು ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದರಿಂದ ಅದನ್ನು ರಿಟರ್ನ್ ಮಾಡಿ ನನ್ನ ಸೈಕಲ್ ಅವಳು ತೊಗೊಂಡ್ರು. ಪಾಪ ಅವ್ರಿಗೆಲ್ಲ ನನ್ನನ್ನು ಡಬಲ್ ಮಾಡೋ ಒಂದು ರಿಸ್ಕ್ ಬಂತು. ಎಲ್ಲರೂ ಸ್ವಲ್ಪ ದೂರ ನನ್ನನ್ನು ಡಬಲ್ ಮಾಡ್ಕೊಂಡು ಪಾಪ ಹೋದ್ವಿ. ದರ್ಯಾದವಲತ್ತು ನೋಡಿದ್ವಿ, ಮತ್ತು ಗೋಸಾಯಿ ಘಾಟ್ಗೆ ಹೋದ್ವಿ. ಅಲ್ಲಿ ಅದು ಇನ್ನೊಂದು ತಮಾಷೆ ಕೇಳಿ, ಮನೇಲಿ ಹೊರಟ್ನಲ್ಲ, ಬಿಸಿಬೇಳೆ ಬಾತು ಇದೆಲ್ಲ ಹೇಳಿದ್ನಲ್ಲ ನಮ್ಮ ಮನೇಲಿ, ನಮ್ಮ ತಂದೆ ಕಂದ ಒಂದು ಡಬ್ಬಿ ತೊಗೊಂಡೋಗಿರೋ ಬಿಸಿಬೇಳೆ ಬಾತು ಪುಳಿಯೋಗರೆ ಹಾಕ್ಕೊಂಡು ಬಂದ್ಬಿಡು ಕಡೆಯಲ್ಲಿ, ನಮಗೂ ಒಂದು ಸ್ವಲ್ಪ ಅಂತ. ದುಡ್ಡು ಕೊಟ್ಟಿಲ್ವಾ ಅಂತ. ನಮ್ದ್ರೆ ಸುಮ್ಮನಿರೋಣ, ಏನು ಒಳ್ಳೆ ಹಂಗಾಡ್ತೀಯ ನೀನು, ಅಮ್ಮನೇ ವಾರಕ್ಕೆ 2 ಸಲ ಅನ್ನೋಂಗೆ ಮಾಡ್ತಾರೆ. ಬಿಸಿಬೇಳೆ ಬಾತು ಪುಳಿಯೋಗರೆ ನಮ್ಮನೆಗೆ ಅಪರೂಪನ, ಅಮ್ಮ ಎಷ್ಟು ಸಲ ಮಾಡ್ತಾರೆ, ಹಂಗೆಲ್ಲ ಅಸಹ್ಯವಾಗಿ ಆಡಬೇಡ ಅಂತ ನಾನು ನಮ್ಮ ತಂದೆಗೆ ಬೈದಿದ್ದು. ಇಲ್ಲ ತೊಗೊಂಡು ಬಾ, ಅಡುಗೆಯವ್ರು ಮಾಡೋದಲ್ವಾ, ಅಡುಗೆಯವ್ರ ರುಚಿನೇ ಒಂಥರ ಚೇಂಜ್ ಇರುತ್ತೆ, ತೊಗೊಂಡು ಬಾ ಅಂತ.
ಸರಿ, ಆಮೇಲೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಮೀಟ್ ಆದಾಗ ಅಯ್ಯೋ ನಮ್ಮ ತಂದೆ ಹಿಂಗಂತಿದ್ರು ಕಣೆ ಅಂತ ಅಂದರೆ ನನ್ನ ಫ್ರೆಂಡ್ ಶ್ರೀಲತಾ ಅಂತ ಅವಳು ಹೇಳಿದ್ಲು, ಅಯ್ಯೋ ನಮ್ಮ ತಂದೆನೂ ಅಷ್ಟೇ ಬೀಬಾ ತಗೊಂಡು ಬಾ ಬಿ 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 ಅಂತ ಇದ್ದಾರೆ ಅಂತ ಹೇಳಿದ್ಲು. ಆಗ ನನಗೂ ಸಮಾಧಾನ, ಅಪ್ಪ ನಮ್ಮ ತಂದೆ ಒಬ್ಬರೇ ಅಲ್ಲಪ್ಪ, ಇವ್ರ ತಂದೆನೂ ಅಂದಿದ್ದಾರೆ ಅಂತ. ಅವ್ರ ಫಾದರು ತಗೊಂಡು ಬಾ ಅಡುಗೆಯವ್ರ ಕೈಯಿಂದ ಚೆನ್ನಾಗಿರುತ್ತೆ ಅಂತ ಶ್ರೀಲತಾ ಅನ್ನೋರ ಫಾದರು ಅಂತಿದ್ರಂತೆ. ಅಪ್ಪ ಸದ್ಯ ಇಬ್ರು ಫಾದರು ಅಂದಿದಾರಲ್ಲ, ನನಗೆ ಖುಷಿ. ಆಮೇಲೆ ಎಲ್ಲ ಚೆನ್ನಾಗಿತ್ತು, ಹೋದ್ವಿ, ಎಲ್ಲ ಮಾಡಿದ್ವಿ. ಪಾಪ ಎಲ್ಲರೂ ನನ್ನ ಡಬಲ್ ಮಾಡ್ಕೊಂಡು ಕರ್ಕೊಂಡೋಗಿದ್ರು. ವಾಪಸ್ಸು ಬಂದ್ವಿ, ಎಲ್ಲ ನೋಡಿಕೊಂಡು ವಾಪಸ್ ಬಂದ್ವಿ. ಆಮೇಲೆ ಅವರೆಲ್ಲ ಮನೆಗೆ ಹೋದರು, ನಾನು ಮನೆಗೆ ಬಂದೆ. ಮಾರನೇ ದಿನ ಸ್ಕೂಲಿಗೆ ಬಂದ್ವಿಪ್ಪ. ಸ್ಕೂಲಿಗೆ ಬಂದಮೇಲೆ ಆ ಗಂಜಾಮಿನಲ್ಲಿ ಕನ್ನಡ ಮೀಡಿಯಮ್ನಲ್ಲಿ ಓದ್ತಿದ್ದ ಹುಡುಗರುಗಳು ಇರ್ತಾರಲ್ಲ, ಅವ್ರುಗಳು ನಮ್ಮ ಸರ್, ಅದರಲ್ಲಿ SMK ಅಂತ SM ಕಲ್ಮುರಡಪ್ಪ ಅಂತ, ಅವರು ತುಂಬ ಸ್ಟ್ರಿಕ್ಟ್ ಮಿಲಿಟ್ರಿ ಆಫೀಸರ್ ಥರ ಸರ್ ಅವರು. ಅಂದರೆ ಹೆದರು ನಡ್ಗುವಿ ನಾವು, ಅಂಥ ಸರ್ ಅವರು ನಮ್ಮ ಕ್ಲಾಸ್ ಟೀಚರ್ ಅವರು. ಇವರು ನೀವು ಗಂಜಾಮ್ ಹುಡುಗರುಗಳು ನೋಡ್ಕೊಂಡ್ಬಿಟ್ಟಿದ್ರಲ್ಲ, ಇವ್ರು ಹೋಗಿ ಹೇಳಿಬಿಟ್ಟಿದ್ದಾರೆ, ಸರ್ ಇಂಗ್ಲೀಷ್ ಮೀಡಿಯಂ ಹುಡುಗರು A ಸೆಕ್ಷನ್ ಹುಡುಗಿರು ಎಲ್ಲ ಗೋಸೈಘಟ್ಟಕ್ಕೆ ಟ್ರಿಪ್ ಬಂದ್ಬಿಟ್ಟಿದ್ರು ಸರ್, ನೀವು ಯಾರು ಸರ್ಗಳಿಲ್ಲದೆ ಅಂತ ಹೇಳಿಬಿಟ್ಟಿದ್ದಾರೆ. ಸರಿ, ನಮಗೆ ಭಯ ಅಂದರೆ ಭಯ. ಸರ್ ಬಂದ ತಕ್ಷಣ ಯಾರ್ಯಾರು ನಿನ್ನೆ ಟ್ರಿಪ್ ಹೋಗಿದ್ರಿ ಎಲ್ಲ ನಿಂತ್ಕೊಳ್ಳಿ ಅಂದರು. ಎದೆಯಲ್ಲಿ ಡವ 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 ಶುರು ಆಯಿತು. ಅಲ್ಲ, ನಾವೇನು ಪಾಪ ಸುಮ್ಮನೆ ಹೋಗಿ ಟ್ರಿಪ್ ಹೋಗ್ಬಿಟ್ಟು ಬಂದಿದ್ದು. ಆದರೆ ಇವತ್ತಿನ ಮಕ್ಳಿಗೂ ಅವತ್ತಿನ ನಮ್ಮ ದಿನಗಳಿಗೂ ನಾನು ವ್ಯತ್ಯಾಸ ಹೇಳ್ತಾ ಇರೋದು. ಇವತ್ತಿನ ಮಕ್ಳುಗಳಿಗೆ, ಇವತ್ತಿನ ಕಲ್ಚರ್ಗಳಿಗೆ ಅದೇನು ಲೆಕ್ಕನೇ ಇಲ್ಲ. ಅವೇ ಮಾಡ್ಕೊಂಡೇ ಬಿಟ್ಟಿವೆ, ಡೇಟಿಂಗ್ ಅಂತೆ, ಅದಂತೆ ಇದಂತೆ ಅಂತ. ನಾವು ಸುಮ್ಮನೆ ಟ್ರಿಪ್ ಹೋಗಿ ಚೆನ್ನಾಗಿ ತಿಂದಿದ್ದಷ್ಟೇ, ತಿನ್ಕೊಂಡು ಬಂದಿದ್ದಕ್ಕೇನೆ ನಾವಿಷ್ಟು ಹೆದರು ನಡಗಿದ್ವಿ. ನಿಂತ್ಕೊಂಡು ಏನಕ್ಕೆ ಹೋದ್ರಿ ನೀವು, ಟೀಚರ್ಸ್ ಇಲ್ಲದೆ ಏನಕ್ಕೆ ಹೋದ್ರಿ ನೀವೆಲ್ಲ ಅಂತ ಕೇಳಿದ್ರು. ಇಲ್ಲ ಸರ್, ಎಲ್ಲೂ ಸ್ಕೂಲಿಂದ ಟೂರ್ ಹಾಕಿರಲಿಲ್ವಲ್ಲ, ಸುಮ್ಮನೆ ಇಲ್ಲೇ ಪಕ್ಕ ಹೋಗ್ಬಿಟ್ಟು ಬಂದ್ವಿ ಅಷ್ಟೇ ಅಂತ ಹೇಳಿದ್ವಿ. ಇನ್ನೊಂದ್ಸಲ ಹಂಗೆಲ್ಲ ಹೋಗಬಾರ್ದು ಮಕ್ಕಳೇ ಅಂತೆಲ್ಲ ಹೇಳಿದ್ರು. ಸರಿ ಸರ್, ಓಕೆ ಅಂತ ಹೇಳಿದ್ವಿ. ಆಮೇಲೆ ನಮ್ಮ ಅಮ್ಮಂಗೂ ಬಂದು ಹೇಳಿದ್ದೆ, ಅಮ್ಮ ಹಂಗೆಲ್ಲ ಅಂದ್ರು ಅಮ್ಮ ಅಂತ. ಕಂದ, ಅದಕ್ಕೆ ನಾನೇ ಏನಕ್ಕೆ ಅಂತ ಕೇಳಿರ್ಲಿಲ್ವಾ, ಸರಿ ಇನ್ಮೇಲೆ ಹಂಗೆಲ್ಲ ಹೋಗಬೇಡಿ ಅಂತ ಹೇಳಿದ್ರು. ಇದೊಂದು ಸ್ಮಾಲ್ ಇನ್ಸಿಡೆನ್ಸ್. ಬಟ್ ನಾವೆಲ್ಲ ಫ್ರೆಂಡ್ಸು ಹೋಗಿ ಚೆನ್ನಾಗಿತ್ತು. ಗೋಸೈಘಾಟು, ದರಿಯಾ ದೌಲತ್ತು ಎಲ್ಲ ನೋಡಿಕೊಂಡು ಚೆನ್ನಾಗಿ ಬಿಸಿಬೇಳೆ ಬಾತು, ಪುಳಿಯೋಗರೆ, ಬೋಂಡ ತಿನ್ಕೊಂಡು ನಮ್ಮ ತಂದೆಗೆ ತರಲಿಲ್ಲ, ಅವಳ ತಂದೆಗೆ ತಗೊಳ್ಳಿಲ್ಲ. ನಾವೆಲ್ಲ ಚೆನ್ನಾಗಿ ಓಡಾಡ್ಕೊಂಡು ಬಂದಿದ್ವಿ.